ಒಳಗಡೆ ಎಂಟ್ರಿ ಕೊಟ್ಟಿದ ತಕ್ಷಣ ಈ ವಾಕ್ಯ ನಿಮಗೆ ನೆನಪಾಗ್ಬೇಕು. ದೇವರೇ, ನಾನು ನಿನ್ನನ್ನೇ ನಂಬಿ ಬಂದಿದ್ದೇನೆ, ನನ್ನನ್ನು ಆಶಾಭಂಗ ಪಡಿಸಬೇಡ. ಹಲ್ಲೆಲೂಯ. ನಾವು ಎಲ್ಲೇ ಹೋದ್ರು ಈ ವಾಕ್ಯ ನಾವು ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಏನಕ್ಕೆ ನಾನು ಹೇಳ್ತೀನಿ ಅಂತಂದ್ರೆ, ದೇವರನ್ನ ನಂಬಿ ಬಂದವರಿಗೆ ಎಂದಿಗೂ ಆಶಾಭಂಗ ಮಾಡೋದಕ್ಕೆ ಬಿಡೋದಿಲ್ಲ. ಬಿಡ್ತಾರಾ? ಬಿಡೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, 2 ಗಂಟೆ ಕಾಲ 3 ಗಂಟೆ ಕಾಲ ನಿಮ್ ಫೋನ್ ಸೆಲೆಕ್ಟ್ ಮಾಡಿ, ನಿಮ್ ಫೋನ್ ಸ್ವಿಚ್ ಆಫ್ ಮಾಡಿ ದೇವರಿಗೆ ಸಮಯ ಕೊಡಿ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆ ರಾಜ್ಯ ಮುಂಗೋಗೋದಿಲ್ಲ 3 ಗಂಟೆ ಕಾಲ ಯಾರ ಫೋನ್ ಮಾತಾಡಲಿಲ್ಲ ಅಂತಂದ್ರೆ. ಮುಂಗೋಗುತ್ತಾ? ಇಲ್ಲ ಯಾರಾದ್ರೂ ನಮ್ಮ ಸಂಬಂಧಿಗಳು ಬಂಧು ಬೆಳಗ್ಗೆ ಡೆತ್ ಆಗ್ಬಿಡ್ತಾರ? ಆಗೋದಿಲ್ಲ. ನಾವು ಬಂದಿರೋ ಸಭೆಗೆ ನಾವು 2 ಗಂಟೆ ಕಾಲ 3 ಗಂಟೆ ಕಾಲ ಯೇಸು ಸ್ವಾಮಿಗೆ ನಾವು ಸಮಯ ಕೊಡ್ಬೇಕು. ಹಲ್ಲೆಲೂಯ. ಅರ್ಥ ಆಯ್ತಾ? ಅವಾಗಲೇ ದೇವರು ನಮ್ಮ ಜೀವಿತದಲ್ಲಿ ಏನಾದ್ರೂ ಪ್ರಯತ್ನ ಪಡಬೇಕು. ನನ್ನ ಮಕ್ಕಳು ಇಷ್ಟೊಂದು ಪ್ರಯಾಸ ಪಡ್ತಿದ್ರಲ್ಲ, ನಾನು ಅವ್ರಿಗಾಗಿ ಏನಾದ್ರೂ ಪ್ರಯಾಸ ಪಡಬೇಕು ಅಂತ ದೇವರೊಂದು ಥಿಂಕ್ ಮಾಡ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಎಂದಿಗೂ ಆಶಾ ಬಂದ ನಾವು ಪಡೋದಕ್ಕೆ ಬಿಡೋದಿಲ್ಲ ದೇವರು. ಹಲ್ಲೆಲೂಯ. ಯಾಕಂದ್ರೆ ನಾವು ಆತನನ್ನೇ ನಂಬಿ ಬಂದಿರ್ತೀವಿ. ಯಾರನ್ನಮ್ಮ? ಯೇಸು ಸ್ವಾಮಿನ ನಂಬಿ ಬಂದಿರ್ತೀರಿ. 37ನೇ ಕೀರ್ತನೆಯಲ್ಲಿ 28ನೇ ವಾಕ್ಯ ಏನಿದೆ? ಯೆಹೋವನು ನ್ಯಾಯವನ್ನು ಮೆಚ್ಚುವನು, ಆಮೆನ್. ಹಲ್ಲೆಲೂಯ. ಏನ್ ಈ ವಾಕ್ಯದ ಅರ್ಥ? ಈ ವಾಕ್ಯನ ಯಾವತ್ತು ಮಾತಾಡಿದೀನಿ? ಇನ್ನೊಂದ್ಸಲ ಓದಿ. ನ್ಯಾಯವನ್ನು ಮೆಚ್ಚುವವನು ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಹಾಗೆ ಕೆಳಗಡೆ ಬನ್ನಿ. ಅವರು ಸದಾ ಕಾಲವು ಸುರಕ್ಷಿತರಾಗಿರುವರು. ಆಮೆನ್. ಹಲ್ಲೆಲೂಯ. ಈ ವಾಕ್ಯನ ನಿಮ್ಮ ಮಧ್ಯದಲ್ಲಿ ಎಷ್ಟು ಸಲ ನಾನು ತಗೊಂಡಿದ್ದೀನಿ? ಸಿಸ್ಟರ್, ಎಷ್ಟು ಸಲ ತಗೊಂಡಿದ್ದೀನಿ ಈ ವಾಕ್ಯನ? ಈ ವರ್ಷದ ವಾಕ್ಯನ ಓದಿ. ಯೆಹೋವನು ನ್ಯಾಯವನ್ನು ಮೆಚ್ಚುವನು, ತನ್ನ ಜನರನ್ನು ಎಂದಿಗೂ ಕೈ ಬಿಡುವವನಲ್ಲ. ಇವಾಗ ಓದಿ ವಾಕ್ಯ ನೀವು. ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಏನಾಯ್ತು ಅಲ್ಲಿಗೆ? ಏನಾಯ್ತು? ಪ್ರಾಬ್ಲಮ್ ಇದೆ. ಒಂದೇ ಒಂದು ಅಲ್ಲಿ ಜನರು ಅಂತದೇ ಭಕ್ತರನ್ನು. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಈ ವರ್ಷದ ವಾಗ್ದಾನ ನಿಮ್ಗೆ ನೆನಪಿಲ್ಲ? ಇನ್ನೊಬ್ಬರಿಗೆ ನೀವು ಯಾವ ರೀತಿ ಸೇವೆ ಮಾಡ್ತೀರಾ ಹೇಳಿ? ಹಲ್ಲೆಲೂಯ, ಹಲ್ಲೆಲೂಯ. ಈ ವರ್ಷದ ವಾಗ್ದಾನ ಪ್ರಾಮಿಸ್ ವರ್ಡ್ ನಿಮ್ಗೆ ನೆನಪಲೇದು, ಮರ್ಸ್ಪೈಂಡರು. ಈ 2005 దేవుడు ప్రామిస్ ಮಾಡಿ మీరు మర్చిపోయిండారో ఇంకెట్లా దేవుని మీరు గుర్తు పెట్టుకుంటారు చెప్పండి? హల్లెలూయా, హల్లెలూయా. ಪ್ರತಿಸಾರಿ 6 ತಿಂಗಳಿಗೆ ಒಂದ್ಸಲ ಈ ವಾಕ್ಯನ ಒಂದ್ಸಲ ನಾವು ರಿಮೈಂಡ್ ಮಾಡ್ಬೇಕು. ನಾನು ಮಿಸ್ ಆಗಿ 3 ತಿಂಗಳ ಮುಂದೆ ಬಂದಿದ್ದೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೋ ಕೂತ್ಕೊಂಡು ಅಲ್ಲಿಂದ ನೋಡಿ ವಿಡಿಯೋ ಮಾಡ್ತಾ ಮೇಲೆ ನೋಡಿದೆ, ದೇವರ ವಾಕ್ಯ ನನಗೆ ನೆನಪಾಯ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಾನು ನಿಮ್ಮ ಹತ್ರ ಹೇಳೋದು ಬೇಡ, ನಾನೇನು ಬರ್ಕೊಂಡಿಲ್ಲ, ಅಲ್ಲಿ ನೋಡ್ಕೊಂಡು ಬಂದಿರಿ ಅಂದ್ರೆ ನೋಡೋದು ಬೇಡ. ನೋಡೋಣ ಎಷ್ಟು ಮಾತ್ರ ಚುರುಕಿದ್ದೀರಾ ನೀವು, ಎಷ್ಟು ಮಾತ್ರ ಸ್ಟ್ರಾಂಗ್ ಇದ್ದೀರಾ ಅಂತ ನೋಡೋಣ. ಚೆಕ್ ಮಾಡಿದ್ರೆ ಎಲ್ಲಿ ಸ್ಟ್ರಾಂಗ್ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾವಾಗ್ಲೂ ದೇವರು ಏನ್ ಮಾತಾಡ್ತಾರೋ ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಹಲ್ಲೆಲೂಯಾ. ಎಲ್ಲೋ ಕೇಳಿದಿನಲ್ಲ, ಎಲ್ಲೋ ಯಾರ ಬಾಯಲ್ಲೋ ಕೇಳಿದಿನಲ್ಲ, ಯಾರ ಮುಖಾಂತರ ದೇವ್ರು ಮಾತಾಡಿರಲ್ಲ ಅಂತ ವಾಚ್ ಮಾಡ್ಬೇಕು. ಹಲ್ಲೆಲೂಯಾ. ಇವತ್ತು ಸತ್ತಾಗಿ 2 ವರ್ಷ ಆಯ್ತು. ಈ 19ನೇ ತಾರೀಕು ಬಂದ್ರೆ ಐಸಾಕ್ ಫಸ್ಟ್. ಆದ್ರೆ ಅವ್ರು ಅಂದಿರಂತ ಒಂದೊಂದು ಕೆಲವು ಮಾತುಗಳನ್ನ ನನ್ನ ಹೃದಯದಲ್ಲಿ ನಾಟ್ಕೊಂಡಿದೆ ಹಾಗೆ. ಹಲ್ಲೆಲೂಯಾ. ಅವ್ರು ಏನಂತ ನಾಟ್ಕೊಂಡಿದೆ, ಅವ್ರು ಏನಂತ ಮಾತುಗಳನ್ನ ನನ್ನ ಹೃದಯದಲ್ಲಿ, ನನ್ನ ಮೇಂಡಲ್ಲಿ ನಾಟ್ಕೊಂಡಿದೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ಅವ್ರು ಒಳ್ಳೆಯ ಮಾರ್ಗನ ಹೇಳಿದ್ರು ಹೊರತು ಕೆಟ್ಟ ಮಾರ್ಗ ನನ್ಗೆ ಯಾವತ್ತೂ ಹೇಳ್ಕೊಂಡಿಲ್ಲ. ಹಲ್ಲೆಲೂಯಾ. ನನ್ನ ಬಿಟ್ಟು ಅವ್ರು ಏನಾದ್ರೂ ಮಾಡ್ಕೊಂಡ್ರೆ ನನಗೆ ಗೊತ್ತಿಲ್ಲ. ನನಗಂತೂ ದೇವರ ದಾರಿಯನ್ನು ತೋರಿಸಿದಾರೆ ಹೊರತು ಬೇರೆ ಯಾವ್ದೇ ರೀತಿ ನನಗೆ ದಾರಿ ತೋರಿಸಲಿಲ್ಲ. ಹಲ್ಲೆಲೂಯಾ. ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೀನಿ, ಅವ್ರು ಹೇಳಿದಂತ ಒಂದೊಂದು ಮಾತು, ಅವರು ನನ್ನ ಹತ್ರ ತಿಳಿಸ್ಕೊಟ್ಟಂತ ಒಂದೊಂದು ಕಾರ್ಯಗಳನ್ನ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಮ್ಮ ಹೃದಯದಲ್ಲಿ, ನಮ್ಮ ಮೇಂಡಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಮೇಂಡಲ್ಲಿ ಯಾವಾಗ್ಲೂ ಇರ್ಬೇಕು, ತಿಳ್ಕೊಂಡಿರ್ಬೇಕು. ಹಲ್ಲೆಲೂಯಾ. ಸಡನ್ ಆಗಿ ಒಂದು ಸೇವಕರು ಏನಾದ್ರು ಒಂದು ಕೇಳ್ತಾರೆ, ಅವಾಗ ನಾವು ಆನ್ಸರ್ ಮಾಡಲಿಲ್ಲ ಅಂತಂದ್ರೆ
ಇನ್ನೆಷ್ಟು ಮಾತ್ರ ರಾಜೀವ್ ಬ್ರದರ್ ಹೇಳ್ಕೊಡ್ತಾರೆ ದೇವರ ಆಲೋಚನೆ ಅಂತ ನನ್ನನ್ನು ತಪ್ಪಾಗಿ ತಿಳ್ಕೊನಲ್ವಾ? ಹಲ್ಲೆಲೂಯಾ. ಅದಕ್ಕೆ ಗಮನದಿಂದ ಇರಬೇಕು. ಹಲ್ಲೆಲೂಯಾ. ದೇವರ ಸೇವೆ ಬಹಳ ಸೂಕ್ಷ್ಮವಾಗಿತ್ತು. ಹಲ್ಲೆಲೂಯಾ. ಗಮನದಿಂದ ನಾವಿರ್ಬೇಕು. ಮೊನ್ನೆ ವಾಕ್ಯ ಓದ್ಬೇಕಾದ್ರೆ ನಾನು ಗಮನಿಸಿದೆ, ಎಲ್ಲಾರು ಗಮನಿಸಿದ ನಾನು ವಾಕ್ಯ ಓದ್ಬೇಕಾದ್ರೆ ಮಂಡೆ ಸೋಮವಾರ ದಿನ ನನ್ಗೆ ಒಂಥರ ಸರಿ ಅನಿಸ್ತು. ಅದಕ್ಕೆ ನಾನೇನು ಮಾತಾಡಕ್ ಹೋಗ್ಲಿಲ್ಲ. ಹಲ್ಲೆಲೂಯಾ. ಸೇವಕರ ಬಗ್ಗೆ ಹೇಳ್ತಲ್ಲ, ಬೇರೆಯವರು ವಾಕ್ಯ ಓದೋದ್ರ ಬಗ್ಗೆ ನಾನು ಹೇಳಿದೆ. ನನ್ಗೆ ಸರಿ ಅನಿಸ್ತು. ಸರಿ, ಅವ್ರಿಗೆ ತಕ್ಕಂತಾನೆ ನಾವು ಆನ್ಸರ್ ಮಾಡೋ ರೀತಿ ನಾವು ಇರ್ಬೇಕು. ಹಲ್ಲೆಲೂಯಾ. ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡೋದು, ವಾಕ್ಯ ಬಿಟ್ಟು ಜಂಪ್ ಮಾಡೋದು, ವಾಕ್ಯ ಮೇಲಿಂದ ಹಿಂದಕ್ಕೆ ಬರೋದು, ಮತ್ತೆ ತೊದಲ್ಸೋದು, ಮತ್ತೆ ಮಿಸ್ಟೇಕ್ ಮಾಡೋದು, ಇದೆಲ್ಲ ದೇವರಿಗೆ ಇಷ್ಟ ಆಗ್ತಂತ ಕಾರ್ಯಗಳು. ಹಲ್ಲೆಲೂಯಾ. ನೀವು ಯಾವ ವಾಕ್ಯ ಓದ್ತೀರಾ ಆ ವಾಕ್ಯ ಮೇಲೆ ನಿಮ್ ಬೆಳೆದಿರಲೇಬೇಕು. ಹಲ್ಲೆಲೂಯಾ. ಇದನ್ನ ಚೆನ್ನಾಗಿ ಗಮನಿಸಿರಿ, ಆವಾಗ ದೇವರನ್ನ ಮುಂದಿನ ಹೋಗೋಕೆ ಸಹಾಯ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ವಾಕ್ಯದೊಟ್ಟಿಗೆ ನೀವು ಯಾವಾಗ ಈ ಪ್ರಾಮಿಸ್ ವರ್ಡ್ ನೀವು ಹೃದಯದಲ್ಲಿ ಇಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ತನ್ನ ಜನರನ್ನು ಎಂದಿಗೂ ಕೈ ಬಿಡುವುದೇ ಇಲ್ಲ ಅಂತ ದೇವರು ನಿಮ್ಗೆ ಪ್ರಾಮಿಸ್ ಮಾಡಿರ್ತಾನೆ. ನಿಮ್ನ ಯಾವಾಗ ನಾನು ಕೈ ಬಿಡೋದಂತೆ ಪ್ರಾಮಿಸ್ ಮಾಡಿರ್ತಾನೆ. ಆ ಪ್ರಾಮಿಸ್ ನ ಇಟ್ಕೊಂಡು ನಮ್ಮ ಜೀವಿತದಲ್ಲಿ ಹೋಗ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಕೀರ್ತನೆ 14ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದೋಣ ಬೇಗ. 14:2 ಬೇಗ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ ವಾಕ್ಯ ಇನ್ನೊಬ್ರು ಓದಿ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರನ್ನು ಬುದ್ಧಿವಂತರ ಇದ್ದಾರೋ ಏನೋ ಎಂದು ಯೆಹೋವನು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಸಾಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ದೇವರು ಆಕಾಶದಿಂದ ನಮ್ಮನ್ನ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾರಾದ್ರೂ ನನ್ನ ಮಾತುಗಳನ್ನು ಅಪೇಕ್ಷಿಸಿ ನನ್ನ ಮಾತುಗಳನ್ನು ಇಟ್ಕೊಂಡು ಬುದ್ಧಿವಂತರು ಯಾರಾದ್ರೂ ಇದಾರನೋ ಅಂತ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನನ್ನ ವಾಕ್ಯವನ್ನು ಇಟ್ಕೊಂಡು ನನ್ನ ಮಾತನ್ನ ಹಿಂಬಾಲಿಸಿ ನನ್ನಂತೆ ನಾನು ಯಾರಿಗೆ ಹೇಳ್ಕೊಡ್ತೀನೋ ಪಾಠ, ನಾನು ಏನ್ ಬೋಧಿಸ್ತೀನೋ ಆ ಬೋಧನೆಗೆ ತಕ್ಕಂತ ನಡೆಯೋರು ಯಾರು ಇದ್ದಾರೋ ಅಂತ ಆಕಾಶದಿಂದ ನಮ್ಮನ್ನ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಓದಿ ಇಂಗ್ಲಿಷ್ ತಮಿಳ ಓದಮ್ಮ. ಕೀರ್ತನೆ 14:2. தேவனை தேடியிருக்கிறேன் ಆಮೆನ್. ಹಲ್ಲೆಲೂಯಾ. ತಮಿಳಲ್ಲಿ ನೋಡಿ ಚೆನ್ನಾಗಿದೆ, ಪರಲೋಕದಿಂದ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಕನ್ನಡದಲ್ಲಿ ಆಕಾಶ ಅಂತ ಇದೆ, ತಮಿಳಲ್ಲಿ ಏನಿದೆ ಪರಲೋಕದಿಂದ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಪರಲೋಕದಿಂದ ದೇವರು ನಮ್ಮನ್ನ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ನಡೆಯಂತರು ಅಲ್ವಾ? ಓದಿ ವಾಕ್ಯನ ಕನ್ನಡದಲ್ಲಿ. ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರಾ ಎಂದು ಯೆಹೋವನು ಆಕಾಶದಿಂದ ನೋಡುತ್ತಿದ್ದಾರೆ. ಹಲ್ಲೆಲೂಯಾ. ತನ್ನ ಸಾನ್ನಿಧ್ಯ ಅಂದ್ರೆ ಏನು? ದೇವರ ಸಮ್ಮುಖ. ಅಪೇಕ್ಷಿಸಿದ್ರೆ ಏನು? ಆತನ ಸಮ್ಮುಖನ ಯಾರಾದ್ರೂ ನೋಡ್ತಾ ಇದಾರಂತ ದೇವ್ರು ಏನ್ ಮಾಡ್ತಿದಾರಂತೆ? ಪರಲೋಕದಿಂದ ನೋಡ್ತಾ ಇದಾರಂತೆ. ಹಲ್ಲೆಲೂಯಾ. ಇವತ್ತು ನಾವು ಆ ಸಮ್ಮುಖನ ಹುಡುಕ್ತಾ ಇದ್ದೀರಾ? ನಮ್ಗೆ ಪ್ರಶ್ನೆ, ಆ ಸಮ್ಮುಖದಲ್ಲಿ ನಾವು ಇದ್ದೀರಾ? ಇವತ್ತು ನನ್ನನ್ನ ಇಟ್ಕೊಳ್ಳೋಣ. ದೇವರು ಹೇಳದ ಸಮ್ಮುಖದಲ್ಲಿ ಇದ್ದೀರಾ? ದೇವರು ಹೇಳದ ಸಮ್ಮುಖದಲ್ಲಿ ನೀವಿದ್ದೀರಾ? ಹಲ್ಲೆಲೂಯಾ. ಯಾರು ಇದಾರೋ ಅಂತ ದೇವರು ಏನ್ ಮಾಡ್ತಿದ್ದಾರೆ? ಪರಲೋಕದಿಂದ ನೋಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಾವೆಲ್ಲಾ ಕಾರ್ಯಗಳು ಮಾಡ್ತೀವಿ, ದೇವರಿಗೆ ಎಲ್ಲಾ ಕಾರ್ಯಗಳು ಮಾಡ್ತೀವಿ, ಆದ್ರೆ ದೇವರು ಹೇಳೋ ರೀತಿ ನಾವು ಇರ್ತಾ ಇಲ್ಲ. ಹಲ್ಲೆಲೂಯಾ. ದೇವರು ವಾಕ್ಯ ಕೊಡೋ ರೀತಿ ನಾವು ಇರ್ತಾ ಇಲ್ಲ. ಹಲ್ಲೆಲೂಯಾ. ಮಗು ಆಗಿದ ತಕ್ಷಣ ದೊಡ್ಡದಾಗಂದ್ರೆ ಆಗೋದಿಲ್ಲ. ಆಗುತ್ತಾ? ಆಗೋದಿಲ್ಲ. ನಮ್ಮನ್ನ ಮಗುವಾಗಿನ ನಮ್ಮನ್ನ ಸೃಷ್ಟಿ ಮಾಡಿದರೆ ದೇವರು. ಹಲ್ಲೆಲೂಯಾ. ಇವತ್ತು ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ, ನಾಳೆ ಪ್ರಯತ್ನ ಪಡು.
ಇವತ್ತಿನ ಕೈ ಸಾಧ್ಯ ಇಲ್ಲ, ನಾಳೆ ಪ್ರಯತ್ನ ಪಡು. ಪ್ರಯತ್ನ ಪಟ್ರೆ ತಾನೆ ನಾವು ಪ್ರತಿಫಲ ಹೊಂದೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾನು ಪ್ರಯತ್ನನೇ ಪಡಲಿಲ್ಲ, ಮನೇಲೆ ಕೂತಿರ್ತೀನಿ, ನನ್ಗೆಲ್ಲ ನನ್ನ ಮನೆ ಹತ್ರ ಬರ್ಬೇಕು ಅಂತ ಬರುತ್ತಾ? ಬರೋದಿಲ್ಲ. ದೇವರ ಮಾತುಗಳಿಗೆ ನಾವು ಕೀಳ್ಪಟ್ಟಿ ಹೌದು ಹೌದು ದೇವರೇ ತಪ್ಪಾಯ್ತು ಕ್ಷಮಿಸಪ್ಪ, ನಾನು ಪ್ರಯತ್ನ ಪಡ್ತೀನಿ, ನಾನು ಟ್ರೈ ಮಾಡ್ತೀನಿ. ಹಲ್ಲೆಲೂಯಾ. ಈ ರೀತಿ ಭಾವನೆಗಳು, ಈ ರೀತಿ ಹೃದಯಗಳು, ಈ ರೀತಿ ಮೈಂಡ್ ನಮ್ಗೆ ಕನ್ವೆಂಟ್ ಆಗ್ಬೇಕು. ಹಲ್ಲೆಲೂಯಾ. ಈ ರೀತಿ ಮೈಂಡ್ ನಮ್ಗೆ ಬರ್ಬೇಕು. ಜ್ಞಾನದಲ್ಲಿ ಹೇಳ್ತಾರೆ, ಜ್ಞಾನ ಇಲ್ಲದವರಿಗೆ ಕೇಳಿಕೊಳ್ಳಿ ಜ್ಞಾನ ಕೊಡ್ತೀನಿ ಅಂತ ಅಲ್ವಾ? ನಾವು ಜ್ಞಾನ ಇಲ್ಲದವರಾಗಿರ್ತಾನೆ. ಜ್ಞಾನದ ಪುಸ್ತಕದಲ್ಲಿ ಹೇಳ್ತಾರೆ, ನೀವು ಉಚಿತವಾಗಿ ಜ್ಞಾನ ಕೊಡ್ತೀನಿ ಅಂತ ಅಲ್ವಾ? ಆ ಉಚಿತವಾದ ಜ್ಞಾನವನ್ನು ನಾವು ತಿಳ್ಕೊಬೇಕು. ಹಲ್ಲೆಲೂಯಾ. ನಾವು ಜ್ಞಾನ ಇಲ್ಲದವರು, ಬುದ್ಧಿ ಇಲ್ಲದವರು, ದೀನರಾಗಿದ್ರಲ್ವಾ, ನಾವು ತಿಳ್ಕೊಬೇಕು. ದೇವರು ನಮ್ಮಂತವ್ರಿಗೆ ದೇವರು ಬಂದ್ರು ಅಂತ ದೇವರು ವಾಗ್ದಾನ ಇದೆ. ಹಲ್ಲೆಲೂಯಾ. ಪ್ರಾಮಿಸ್ ಮಾಡಿದ್ದಾರೆ ದೇವರು, ನಿಮ್ಗಾಗಿ ನಾನು ಬಂದಿದ್ದೀನಿ ಅಂತ. ಅವ್ರು ಉಚಿತವಾಗಿ ಕೊಡುವಂತ ಜ್ಞಾನನ ನಾವು ದಯಪಾಲಿಸ್ಕೋಬೇಕು, ಅದಕ್ಕೆ ನಾವು ನಡಿಬೇಕು. ಅದಂತ ಆ ವಾಕ್ಯಕ್ಕೆ ನಾವು ಕೀಳ್ಪಟ್ಟಿ, ಇದು ನನಗೆ ಬಂದಿರಂತ ವಾಕ್ಯ, ಇದು ನನಗೆ ಬಂದಿರಂತ ವಾಗ್ದಾನ, ನನಗೆ ಹೇಳ್ತಾರಂತ ಮಾತು ಅಂತ ನಾವು ಕೀಳ್ಪಟ್ಟಿ ನಾವು ನಡಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಲೋಕದಿಂದ ನಮ್ಮನ್ನ ನೋಡ್ತಾ ಇದಾರೆ, ಯಾರಾದ್ರೂ ಒಬ್ಬರಾದ್ರೂ ಇದ್ದಾರೋ ಅಂತ. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯವನ್ನು ಹುಡುಕೋರು ಒಬ್ಬರಾದ್ರೂ ಇದ್ದಾರ ಅಂತ ನೋಡ್ತಾ ಇದಾರಂತೆ. ನಾವು ಯಾವಾಗಲೂ ಅಷ್ಟೇ ದೇವರ ಸಾನ್ನಿಧ್ಯವನ್ನು ಹುಡುಕೋರಾಗಿರ್ಬೇಕು. ಹಲ್ಲೆಲೂಯಾ. ದೇವರ ಸಾನ್ನಿಧ್ಯನ ಹುಡುಕಿ ದೇವರ ಮಕ್ಕಳಾಗಿ ಬಾಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಹಲ್ಲೆಲೂಯಾ. ಎಷ್ಟು ಸಮಯ? ಇದೇನು ಬಹಳ ವರ್ಷಗಳಿದೆ ಅಂತ ಅನ್ಕೊಂಡಿದ್ದೀರಾ? ಮುಂದೆ ಬಹಳ ವರ್ಷಗಳಿಲ್ಲ, ಬಹಳ ವರ್ಷಗಳು, ಬಹಳ ಜನರೇಷನ್ ಇಲ್ಲ. ಮುಂದೆ ಎಲ್ಲ ಮರುಭೂಮಿ ಆಗುತ್ತೆ. ಹಲ್ಲೆಲೂಯಾ. ಸಮಯ ಹತ್ರ ಇದೆ. ನಾವು ಈಗಲಾದ್ರೂ ಮನ ತಿರುಗಿ ನಮ್ಮ ಗಂಡ, ನಮ್ಮ ಮಕ್ಕಳಿಗೆ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ತಮ್ಮಂದ್ರಿಗೆ ನಾವು ಮನ ತಿರುಗಿ ದೇವರ ಪ್ರೀತಿನ ಹಂಚ್ಕೊಂಡಿಲ್ಲ ಅಂತಂದ್ರೆ ನಾವು ಹುಟ್ಟಿ ಕೂಡ ಈ ಲೋಕದಲ್ಲಿ ನಾವು ಇದ್ದು ಸಹ, ದೇವರನ್ನ ಅರ್ಥಕೊಂಡು ಸಹ ನಾವು ವೇಸ್ಟ್ ಆಗುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹೋದ್ವಾರ ನಾವು ನೋಡ್ಬೇಕಾದ್ರೆ ಈ ಲತಾ ಸಿಸ್ಟರ್ ಇದಾರಲ್ಲ, ಅವ್ರ ಅಣ್ಣ ಮನೆಗೆ ಹೋಗಿದ್ರೆ, ಅವ್ರ ಅಣ್ಣ ಮನೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿ ಬಂದ್ರೆ, ಹಲ್ಲೆಲೂಯಾ, ಅವ್ರಿಗೇನೋ ಹುಷಾರಿಲ್ಲ, ಅವ್ರು ಹೋಗಿ ನಾವು ಪ್ರಾರ್ಥನೆ ಮಾಡಿ ಬಂದ್ರೆ, ಹಲ್ಲೆಲೂಯಾ, ಅವ್ರ ಮನೆಗೆ ಬಂದಾದ್ಮೇಲೆ ಹೇಳ್ತಿದಾರೆ, ನಮ್ಮ ಮನೇಲಿ ಹೇಳ್ತಾರೆ, ನಮ್ಮ ಅಮ್ಮ ಅಂತ ಹೇಳ್ತಿದಾರೆ, ಅವ್ರು ಬರಾಗ ರೆಡಿ ಇದಾರಪ್ಪ, ಅವ್ರ ಹೆಂಡತಿ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ಅವ್ರಿಗೆ ಏಸಪ್ಪ ಅಂದ್ರೆ ಇಷ್ಟ, ಆದ್ರೆ ಅವ್ರ ಹೆಂಡತಿ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ಅವ್ರ ಹೆಂಡತಿಗೆ ಏನು ಆಕಾಶದಿಂದ ಹಾರಾಡದೆ ಬಂದಿಲ್ಲ, ಅವರು ತಾಯಿ ಗರ್ಭದಿಂದನೇ ಬಂದಿದ್ದು. ಏನ್ಕ ಕರೆಕ್ಟಾ? వాళ్ళను వాళ్ళ అక్కను వాళ్ళ అక్క వాళ్ళ వైఫ్ ఆకాశం నుంచి ఏమి రాలేదు, అక్క నుంచి తాయి తల్లి కడుపు నుంచినే కదా వచ్చిండేది వాళ్ళు. వాళ్ళకి మేము దేవుని ప్రీతిని రెండు మినిటాల ఆలోచన ఇస్తా ఉంటే వాళ్ళ మైండ్ ಡೈವರ್ಟ್ ಆಯ್ತು. ಹಲ್ಲೆಲೂಯಾ. ದೇವರ ಕಾರ್ಯ ಮಾಡ್ಬಿಡ್ತಾರೆ ಅಲ್ವಾ? ಒಂದ್ಸಲ ಎರಡ್ಸಲ ದೇವರ ಪ್ರೀತಿನ ಅವ್ರ ಹತ್ರ ಹೇಳ್ತಿದ್ರೆ ದೇವರ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಅಲ್ಲಿ ಎಚ್ಚರಿಕೆವಾಗಿ ಕೊಟ್ರು, ಆ ಎಚ್ಚರಿಕೆಯಲ್ಲಿ ಅವ್ರು ತಿದ್ಕೊಂಡಿಲ್ಲ, ಈಗ ದೊಡ್ಡದಾಗಿ ಕೊಟ್ರು. ಹಲ್ಲೆಲೂಯಾ. ಹಾಗೆ ನಾವೇನ್ ಮಾಡ್ಬೇಕು? ದಾಹ ಇರೋರಿಗೆ ನಾವು ಎಷ್ಟು ದೂರ ಆದ್ರೂ ಸಹ ನಾವು ಹೋಗಿ ನಮ್ಮ ಕೈಲಾದಷ್ಟು ನಾವು ಪ್ರಯತ್ನ ನಾವು ಪಡಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನ ಪರಲೋಕದಿಂದ ನೋಡ್ತಾ ಇದಾರಂತೆ. ಎಲ್ಲಿಂದ? ಪರಲೋಕದಿಂದ ನೋಡ್ತಾ ಇದಾರೆ. ನಾವು ಈಗಾದ್ರೂ ಒಬ್ಬರಾದ್ರೂ ಆತನ ಸಾನ್ನಿಧ್ಯ ಏನು ಆತನ ಅಪೇಕ್ಷಿಸೋರು, ಆತನ ಸಾನ್ನಿಧ್ಯನು ಅಪೇಕ್ಷಿಸೋರು ಒಬ್ಬರನ್ನು ಇಲ್ಲ, ಬುದ್ಧಿವಂತರು ಇಲ್ಲ ಅಂತ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಾವು ಬುದ್ಧಿವಂತರಾಗಿ ದೇವರ ಕೊಡುವಂತ ಆಲೋಚನೆ ಇಟ್ಟು ನಾವು ಮುಂದೆ ಹೋಗುವಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದು ಯೆರೆಮೀಯ ತಗೊಳ್ಳಿ, ಯೆರೆಮೀಯ 35:25 ಓದೋಣ ಬೇಗ. 25 ಬರುತ್ತೇನೆ, ನಿಮ್ಮ ಬಳಿಗೆ ಬರುತ್ತೇನೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ. ಹಲ್ಲೆಲೂಯಾ. ನೀವು ನೋಡಿ, ದೇವರ ವಾಕ್ಯ ಹೇಳ್ತದೆ, ಇನ್ನು ಸ್ವಲ್ಪ ಕಾಲ ಆದಾಗ ಲೋಕ ನನ್ನನ್ನು ನೋಡೋದಿಲ್ಲ, ಆದ್ರೆ ನೀವು ನನ್ನ ನೋಡ್ತೀರಾ. ಹಲ್ಲೆಲೂಯಾ. ಏನ್ ಹೇಳ್ತದ್ರೆ? ನೀವು ನನ್ನ ನೋಡ್ತೀರಾ, ಲೋಕ ನನ್ನ ನೋಡೋದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಈ ತರ ಹೇಳ್ತದ್ರೆ, ಸ್ವಲ್ಪ ಕಾಲ ಆದ ಮೇಲೆ ನಾನು ಬರುತ್ತೇನೆ, ಲೋಕ ನನ್ನ ನೋಡೋದಿಲ್ಲ, ಆದ್ರೆ ನೀವು ನನ್ನ ನೋಡ್ತೀರಾ ಅಂತ ಹೇಳ್ತದೆ ದೇವರ ವಾಕ್ಯ. ಹಲ್ಲೆಲೂಯಾ.
ಹಲ್ಲೆಲೂಯ. ಏನಕ್ಕೆ ದೇವರು ನಮಗೆ ಈ ರೀತಿ ಪ್ರಾಮಿಸ್ ಮಾಡ್ತಾ ಇದಾರೆ ಅಂತಂದ್ರೆ, ನನ್ನ ಮಕ್ಕಳು ಎಲ್ಲೋ ಜಾರ್ತಾ ಇದಾರನೋ, ಎಲ್ಲೋ ತಪ್ಪು ಮಾಡ್ತಾ ಇದಾರನೋ, ಎಲ್ಲೋ ಎಡುತ್ತಾ ಇದಾರನೋ, ಎಲ್ಲೋ ಪಾಪದಲ್ಲಿ ಸಿಕ್ಕಾಕೊಂಡಿದಾರನೋ, ಎಲ್ಲೋ ಇಕ್ಕಟ್ಟಲ್ಲಿ ಇದಾರನೋ, ಇವಾಗಾದ್ರೂ ನನ್ನ ಮನ ತಿರುಗಲಿ ಅಂತ. ಹಲ್ಲೆಲೂಯ. ಇವಾಗಾದ್ರೂ ನನ್ನ ದೃಷ್ಟಿ ನೋಡ್ಲಿ ಅಂತ ದೇವ್ರು ನಮ್ಗೆ ಹೇಳ್ತಾರಂತ ಮಾತಿದು. ಹಲ್ಲೆಲೂಯ, ಹಲ್ಲೆಲೂಯ. ಏನಕ್ಕೆ ಅಂತಂದ್ರೆ, ದೇವರ ವಾಕ್ಯ ನಾವು ಕೀಳ್ಪಟ್ಟಿ ನಡೆಯುತ್ತಂದ್ರೆ ಈ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ನಡೆಯುವಂತ ಕಾರ್ಯಗಳಿದೆ. ಹಲ್ಲೆಲೂಯ. ಇಗೋ, ಸ್ವಲ್ಪ ಕಾಲವಾದ ಮೇಲೆ ನೀವು ನನ್ನನ್ನು ನೋಡ್ತೀರಾ, ಲೋಕ ನನ್ನನ್ನು ನೋಡೋದಿಲ್ಲ. ಹಲ್ಲೆಲೂಯ. ಓದಿಮ್ಮ ವಾಕ್ಯನ. ಇನ್ನು ಸ್ವಲ್ಪ ಕಾಲವಾದ ಮೇಲೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ಜೋರ ಕೈ ತಟ್ಟಿ, ಜೋರಾಗಿ ಜೋರಾಗಿ. ಹಲ್ಲೆಲೂಯ. ನೋಡಿ, ನಮಗೆ ಹೇಳ್ತಾ ಇದ್ದಾರೆ ದೇವರು ಈ ಮಧ್ಯಾಹ್ನ ಸಮಯದಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ದೇವರ ಹತ್ರ ಏನೇನು ಅಪೇಕ್ಷಿಸಿದ್ರು ಅದೆಲ್ಲ ಕೊಟ್ಟಿದ್ದಾರ ಇಲ್ವೋ? ಕೊಟ್ಟಿದಾರ ಇಲ್ವಾ? ನಾವು ದೇವರನ್ನ ಏನ್ ಎದುರು ನೋಡಿದ್ರೆ ಎಲ್ಲ ಕೊಟ್ಟಿದಾರ ಇಲ್ವಾ? ದೇವರು ಹೇಳ್ತಂದ್ರೆ, ಈಗ ನಾನು ಬರಕ್ಕೆ ನಾನು ರೆಡಿ ಇದ್ದೀನಿ, ನೀನು ರೆಡಿ ಆಗಿರು. ಹಲ್ಲೆಲೂಯ. ಸ್ವಲ್ಪ ದಿನದಲ್ಲಿ ನಾನು ಬರಕ್ಕೆ ನಾನು ಸಿದ್ಧವಾಗಿದ್ದೀನಿ, ನೀನು ಸಿದ್ಧವಾಗಿರು. ಹಲ್ಲೆಲೂಯ. ಯಾವ ಸಮಯದಲ್ಲಿ ನಾನು ಬರ್ತೀನಿ ಗೊತ್ತಿಲ್ಲ, ನೀನು ಸಿದ್ಧವಾಗಿರು. ಹಲ್ಲೆಲೂಯ. ನಿನ್ನ ಕೈಯಲ್ಲಿ ಎಷ್ಟು ಪ್ರಯತ್ನವಾಗುತ್ತೋ, ಎಷ್ಟು ಮಟ್ಟಕ್ಕೆ ನಿನ್ನ ಕೈಯಲ್ಲಿ ಪ್ರಾರ್ಥನೆ ಮಾಡಕ್ಕಾಗುತ್ತೋ, ಎಷ್ಟು ಮಟ್ಟಕ್ಕೆ ನಿನಗೆ ಸೇವೆ ಮಾಡಕ್ಕಾಗುತ್ತೋ ಅಷ್ಟು ಜನ ರಕ್ಷಣೆ ಮಾಡು. ಹಲ್ಲೆಲೂಯ. ನರಕಕ್ಕೆ ಹೋಗೋರನ್ನು ದೇವರ ಬಗ್ಗೆ ಅಂತ ಹೇಳಿ, ಆತನ ಬಗ್ಗೆ ನಾವು ಹೇಳಿ, ಎಷ್ಟು ಮಟ್ಟಕ್ಕೆ ಆಗುತ್ತೋ ಅಷ್ಟು ಮಟ್ಟಕ್ಕೆ ನೀನು ರಕ್ಷಣೆ ಮಾಡು. ಹಲ್ಲೆಲೂಯ, ಹಲ್ಲೆಲೂಯ. ನೀವು ನನ್ನನ್ನು ನೋಡುವಿರಿ, ಲೋಕ ನನ್ನನ್ನು ನೋಡುವುದಿಲ್ಲ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅರ್ಥ ಆಯ್ತಾ? ದೇವರ ವಾಕ್ಯ ನಮಗೆ ಕೊಡುವಂತಂದ್ರು ನಾವು ಸ್ವೀಕಾರ ಮಾಡ್ಬೇಕು, ನಾವು ಅಂಗೀಕಾರ ಮಾಡ್ಕೋಬೇಕು. ಹಲ್ಲೆಲೂಯ. ಅದೇ ಕೀರ್ತನೆ 25:7 ಬೇಗ. ಯೆಹೋವನೇ, ನಮ್ಮ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿಡದೆ, ನನ್ನ ಯೌವನದ ತಪ್ಪುಗಳನ್ನು ದ್ರೋಹಗಳನ್ನು ಮನಸ್ಸಿನಲ್ಲಿ ಇಡದೆ, ನಿನ್ನ ಕೃಪೆಗೆ ತಕ್ಕಂತೆ, ನಿನ್ನ ಕೃಪೆಗೆ ತಕ್ಕಂತೆ ದಯಾಪೂರ್ವಕವಾಗಿ ನನ್ನನ್ನು ನೆನೆಸು, ದಯಾಪೂರ್ವಕವಾಗಿ ನನ್ನನ್ನು ನೆನೆಸು. ಹಲ್ಲೆಲೂಯ, ಹಲ್ಲೆಲೂಯ. ಏನಂತೆ? ಯಾರು ನೆನೆಸ್ಬೇಕಂತೆ? ನಮ್ಮನ್ನ ನೆನೆಸ್ಬೇಕಂತೆ ದೇವರು. ಹಲ್ಲೆಲೂಯ. ನಮ್ಮನ್ನ ನೆನೆಸ್ಬೇಕು ಅಂತಂದ್ರೆ ಆತನಿಗೆ ನಾವ್ ಯಾರು ತಿರ್ಬೇಕಂತ ನೀವೇ ಯೋಚನೆ ಮಾಡಿ, ನಾನು ಮುಂದೆ ಹೇಳೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮನ್ನ ನೆನೆಸ್ಬೇಕಂತಂದ್ರೆ ನಾವ್ ಯಾರು ತಿರ್ಬೇಕು ಅಂತ ನೀವೇ ಮನಸ್ಸಲ್ಲಿ ಥಿಂಕ್ ಮಾಡಿ, ನಿಮ್ಮ ಹೃದಯದಲ್ಲಿ ಥಿಂಕ್ ಮಾಡಿ. ತಮಿಳಲ್ಲಿ ಓದಮ್ಮ. 25:7 ಸಾಂಗ್ಸ್. என் இளவயதின் பாவங்களையும் ஆ. என் மீறுதல்களையும் நினையாதிரோ. கர்த்தாவே, உம்முடைய தயவின் நிமித்தம் என்னை உமது கிருபையின்படியே நினைத்தருளும். ಆಮೆನ್. ಹಲ್ಲೆಲೂಯ. ಅವನು ನಮ್ಮನ್ನ ನೆನೆಸ್ಬೇಕು ಅಂತಂದ್ರೆ ನಾವ್ ಯಾವ ರೀತಿ ಇರ್ಬೇಕು ಅಂತ ನೀವು ಯೋಚನೆ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ಅಂತಂದ್ರೆ ದೇವರು ಏನ್ ಹೇಳ್ತಾರೋ ಅದನ್ನ ಮಾಡೇ ಮಾಡ್ತಾರೆ. ಹಲ್ಲೆಲೂಯ. ನಂಬಿಕೆ ಇರಲ್ಲ, ಹಲ್ಲೆಲೂಯ ಹೇಳಿ. ಹಲ್ಲೆಲೂಯ. ಏನ್ ಹೇಳ್ತಾರೋ ಅದು ಮಾಡೇ ಮಾಡ್ತಾರೆ. ಯಾಕಂದ್ರೆ ಮನುಷ್ಯರಲ್ಲ ಮಾತುಕೊಟ್ಟು ತಪ್ಪೋದಕ್ಕೆ, ಅವರು ದೇವರು. ಎಂದಿಗೂ ಮಾತು ತಪ್ಪೋರೇ ಇಲ್ಲ. ಅದೇನ್ ಮಾಡ್ತಾರ ನಡೆಯೋದಕ್ಕೆ ಸಿದ್ಧವಾಗಿದ್ದಾರೆ ಅವರು. ನಾವು ಆತನ ಸಾನ್ನಿಧ್ಯದಲ್ಲಿ ಸಿದ್ಧವಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನನ್ನನ್ನು ನೆನೆಸ್ಬೇಕು ದೇವರು ಅಂತಂದ್ರೆ ನಾನು ಯಾವ ಮಟ್ಟಕ್ಕೆ ಇರ್ಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡು. ಹಲ್ಲೆಲೂಯ. ನೀನ್ ದೊಡ್ಡದಾಗ ಶ್ರೀಮಂತನಾಗಿರ್ಬೇಕು, ನೀನ್ ದೊಡ್ಡದಾಗ ಜೋಬ್ ತುಂಬಾ ಹಣ ಇರ್ಬೇಕು, ಒಳ್ಳೆ ಬಿಲ್ಡಿಂಗ್ ಆಸ್ತಿ ಅಂತ ಇರ್ಬೇಕು ಅಂತ ಅಲ್ಲ. ನಿನ್ನ ಹೃದಯ ಶುದ್ಧವಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ಹೃದಯ ನಿರ್ಮೂಲವಾಗಿರ್ಬೇಕು. ಹಲ್ಲೆಲೂಯ. ಯಾಕಂದ್ರೆ ನಿನ್ನ ಹೃದಯ ಶುದ್ಧವಾಗಿದ್ದಿ, ನಿನ್ನ ಹೃದಯ ನಿರ್ಮೂಲವಾಗಿದ್ರೆ ದೇವರು ನಿಮ್ಮನ್ನು ನೆನೆಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಿರ್ಮಲ ಚಿತ್ತರು ಧನ್ಯರು, ಪರಲೋಕ ರಾಜ್ಯವನ್ನು ನೋಡುವರು. ಹಲ್ಲೆಲೂಯ. ಆ ನಿರ್ಮಲ ಮನಸ್ಸು ನಮ್ಗೆ ಬಂತು ಅಂತಂದ್ರೆ ದೇವರು ಯಾವಾಗಲೂ ನೆನೆಸ್ತಾರೆ. ಹಲ್ಲೆಲೂಯ. ನೀನ್ ಪಾಶ್ಚಿತ್ಯಕ್ಕೆ ಬೇಕಾಗಿಲ್ಲ. ನೀನೇನೋ ಎಲ್ಲೋ ಮನೆ ಕುತ್ಕೊಂಡು ನೀನು
ದೇವರೇ ದೇವರಂತ ಬೇಕಾಗಿಲ್ಲ, ನಿನ್ನ ಹೃದಯದಲ್ಲಿ ನಿರ್ಮಲ ಮನಸ್ಸು ನಮಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮನ್ನ ನೋಡಿ ಏನಂತಂದ್ರೆ ನಿರ್ಮಲ ಚಿತ್ತರು ಧನ್ಯರು, ಪರಲೋಕ ರಾಜ್ಯದ ನೋಡುವರು. ಹಲ್ಲೆಲೂಯಾ. ಆ ವಾಕ್ಯ ನಮಗಾಗಿನೇ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಮ್ಮನ್ನ ನೆನೆಸ್ಬೇಕು ಅಂತಂದ್ರೆ ನಿರ್ಮಲ ಹೃದಯ ನಮ್ಗೆ ಆಗಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಯ್ತಾ? 8ನೇ ವಾಕ್ಯ ಓದಿ ಪ್ರಾರ್ಥನೆ ಮಾಡೋಣ ಬೇಗ. ಯೆಹೋವನು ದಯವುಳ್ಳವನು ಸತ್ಯ ಸ್ವರೂಪನು ಆಗಿದ್ದಾನೆ. ಅಷ್ಟನಾ? ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿ ಗಮನ ಇದ್ದ ಕೇಳಿರಿ. ನಾವೆಲ್ಲರೂ ದಾರಿ ತಪ್ಪಿ ಹೋದರೆ. ಹಲ್ಲೆಲೂಯಾ. ನಮಗೆ ದೇವರ ವಾಕ್ಯ, ದೇವರ ಮಾತು ನಮಗೆ ತಿಳಿಸಿ, ನಮಗೆ ಬೋಧಿಸಿ, ನಮ್ಮನ್ನು ಆತನ ಸಮ್ಮುಖಕ್ಕೆ ಕರೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಎಂದಿಗೂ ನಮ್ಮನ್ನ ಕೈ ಬಿಡುವನೇ ಅಲ್ಲ. ಹಲ್ಲೆಲೂಯಾ. ನಮ್ಮನ್ನ ನಾವು ನೆನೆಸ್ಬೇಕು ಅಂತಂದ್ರೆ, ದೇವರನ್ನು ನೆನೆಸ್ಬೇಕು ಅಂತಂದ್ರೆ ಆದ್ರೆ ಮೆಚ್ಚಿಯಾಗಿರೋ ರೀತಿಯಲ್ಲಿ ಇರಬೇಕು. ನಿರ್ಮಲ ಹೃದಯ ನಮಗೆ ಬೇಕು, ನಿರ್ಮಲ ಮನಸ್ಸು ನಮಗೆ ಬೇಕು. ಹಲ್ಲೆಲೂಯಾ. ಎಲ್ಲರೂ ದೇವರ ಮನಕಲಾಗಿ ಹಾಗೆ